ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಒಬ್ಬ ರೈತ ಸೋದರವರು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅವರು ಫೋನ್ ಮಾಡಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸರ್, ನಾನು ಯಾವುದೇ ರೀತಿ ಕಂಪ್ನಿ ಫೀಡನ್ನು ತೆಗೆದುಕೊಳ್ಳಲ್ಲ. ಆ ಕಂಪ್ನಿ ಫೀಡ್ ತೆಗೆದುಕೊಳ್ಳದೆ ನಾನು ಡೈರಿ ಫಾರ್ಮನ್ನು ರನ್ ಮಾಡೋಕೆ ಅಂದ್ಕೊಂಡಿದ್ದೆ. ಅಂದರೆ ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ನಾನು ಫೀಡನ್ನು ಹಾಕಿಬಿಟ್ಟು ರನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ನಾನು ಫೀಡನ್ನು ಪ್ರಿಪೇರ್ ಮಾಡ್ಕೋಬೇಕು, ಓನಾಗಿ ನನ್ನ ಒಂದು ಲೋಕಲಲ್ಲಿ ಸಿಗುವಂತಹ, ಸ್ಥಳೀಯವಾಗಿ ಸಿಗುವಂತಹ ಒಂದು ಕಚ್ಚಾ ಸಾಮಗ್ರಿಗಳನ್ನು ಪಡೆದುಕೊಂಡು ಯಾವ ರೀತಿ ದಾಣಿ ಮಿಶ್ರಣವನ್ನು ಸಿದ್ಧಪಡಿಸ್ಕೋಬೇಕು, ಯಾವುದು ಫಾರ್ಮುಲಾ ಏನು, ಮುಖ್ಯವಾಗಿ ಲೋಕಲಲ್ಲಿ ಸಿಗುವಂತಹ ಒಂದು ದಾಣಿ ಮಿಶ್ರಣದ ಕಚ್ಚಾ ಸರಕುಗಳನ್ನು ತೆಗೆದುಕೊಂಡು ಯಾವ ಫಾರ್ಮುಲಾದಲ್ಲಿ ನಾವು ದಾಣಿ ಮಿಶ್ರಣ ತಯಾರು ಮಾಡ್ಕೋಬೇಕು, ಪ್ಲಸ್ ಅದನ್ನು ನಾವು ಯಾವ ಅಳತೆಯಲ್ಲಿ ರಾಸುಗಳಿಗೆ ಕೊಡಬೇಕು, ಸೊ ಅದು ಯಾವ ಟೈಮಲ್ಲಿ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಪ್ರಶ್ನೆ ಕೇಳಿದ್ರೆ ಖಂಡಿತ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಏನು, ನಾವು ಲೋಕಲಲ್ಲಿ ನಾವು ಕಂಪನಿ ಫೀಡನ್ನು ಹೊರತುಪಡಿಸಿ ಲೋಕಲಲ್ಲಿ ಸಿಗುವಂತಹ ಕೆಲವೊಂದು ಧಾನ್ಯಗಳ ಹಿಟ್ಟಾಗ್ಬೋದು, ಧಾನ್ಯಗಳ ಹೊಟ್ಟು, ತೌಡು, ಸೊ ಮತ್ತು ಇತರೆ ಒಂದು ಅಡಿಷ್ನಲ್ ಆಗಿ ಕೊಡುವಂತಹ ಆಯಿಲ್ ಕೇಕ್ಸ್ ಆಗ್ಬೋದು. ಸೊ ಇವುಗಳನ್ನು ಟೋಟಲಿ ಒಟ್ಟು ಪ್ರಮಾಣದಲ್ಲಿ ನಾವು ಯಾವ ರೀತಿ ಸಿದ್ಧಪಡಿಸ್ಕೊಂಡು ಮಾಡೋದ್ರಿಂದ ಖಂಡಿತ ಇದು ಲಾಭದಾಯಕವಾ ಅಲ್ವಾ? ಸೊ ಅದನ್ನು ನಾನು ಖಂಡಿತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಒಂದು ವಿಡಿಯೋಗಳನ್ನು ಹೊಸದಾಗಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೆ ಖಂಡಿತ ಆ ವಿಡಿಯೋಗಳನ್ನು ನೋಡುವ ಮುಖಾಂತರ ನೀವು ಲೈಕ್ಸ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಖಂಡಿತ ನೀವು ಹೊಸ ಒಂದು ನೋಟಿಫಿಕೇಷನ್ಸ್ ನಿಮಗೆ ಅಂದರೆ ಬೇಗವಾಗಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಉದ್ದೇಶಕ್ಕೋಸ್ಕರ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ವಿಡಿಯೋಗಳನ್ನು ಲೈಕ್ ಮಾಡಿ ಇಷ್ಟ ಆದರೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮಿತ್ರರೇ, ನಾವು ಕಂಪ್ನಿ ಫೀಡ್ಗಳನ್ನು ಹೊರತುಪಡಿಸಿ ಲೋಕಲಲ್ಲಿ ಸಿಗುವಂತಹ ಕೆಲವೊಂದು ಧಾನ್ಯ ಅಂದರೆ ಕೃಷಿ ಸಾಮಗ್ರಿಗಳನ್ನು, ಅಂದರೆ ಕೃಷಿ ಆಹಾರಗಳನ್ನು ಬಳಕೆ ಮಾಡಿಕೊಂಡು, ಕಚ್ಚಾ ಒಂದು ಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ಮಾಡುವುದಂದರೆ ಖಂಡಿತ ಮಾಡಬಹುದು. ಮುಖ್ಯವಾಗಿ ನಾವು ಯಾವ ಒಂದು ಫಾರ್ಮುಲಾದಲ್ಲಿ ಮಾಡಬೇಕು, ಸೊ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಧಾನ್ಯಗಳನ್ನು ನಾವು ಕೊಡಬೇಕು. ಸೊ ನಾವು ಆಲ್ರೆಡಿ ಇದ್ದೀವಿ ದ್ವಿದಳ ಧಾನ್ಯಗಳ ಹೊಟ್ಟು ಮತ್ತು ಅಕ್ಕಿ ತೌಡು ಮತ್ತು ಆಯಿಲ್ ಕೇಕ್ಸು, ಧಾನ್ಯಗಳ ಒಂದು ಹೊರಟಾದಂತಹ ರವೆ ರೂಪದಲ್ಲಿರುವಂಥ ಒಂದು ಇದನ್ನು ಸೊ ನಾವು ಟೋಟಲಿ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಹೆಚ್ಚಿನದಾಗಿ ಈಗ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಸೊ ಯಾವ ಪರ್ಸೆಂಟೇಜಲ್ಲಿ ಎಷ್ಟೆಷ್ಟು ಧಾನ್ಯಗಳನ್ನು ತೆಗೆದುಕೋಬೇಕಾಗುತ್ತೆ. ಸೊ ನಾವು ಪೌಡರ್ ಫಾರ್ಮೇಷನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಕಾಮನ್ನಾಗಿ ನಿಮಗೆಲ್ಲ ಸಿಗುವಂಥದ್ದು ಸೊ ಮೆಕ್ಕೆಜೋಳ ಮುಖ್ಯವಾಗಿ ಸಿಗುತ್ತೆ, ಹಾಗೂ ದ್ವಿದಳ ಧಾನ್ಯಗಳ ಒಂದು ಹಿಟ್ಟು ಅಥವಾ ಅಕ್ಕಿ ತೌಡಾದರೂ ಆಗ್ಬೋದು, ಸೊ ಗೋಧಿ ಆಗ್ಬೋದು. ಸೊ ಇದೇ ರೀತಿ ನಿಮಗೆ ಆಯಿಲ್ ಕೇಕ್ಸು, ಹತ್ತಿ ಮತ್ತು ಶೇಂಗಾ ಹಿಂಡಿ ಆಯಿಲ್ ಕೇಕ್ ಸಿಗುತ್ತೆ. ಸೊ ಇಷ್ಟು ನಿಮ್ಮ ಒಂದು ಇದಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ಪ್ರೋಟೀನ್ ಬೇಕಾಗುತ್ತೆ, ಸೊ ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ, ಸೊ ಅಡಿಷ್ನಲ್ ಆಗಿ ಲವಣ ಬೇಕಾಗುತ್ತೆ, ಮಿನರಲ್ಸು ಅಡಿಷ್ನಲ್ ಆಗಿ ಕೊಡ್ತೀವಿ. ಓಕೆ, ನಾವೀಗ ಯಾವ ಒಂದು ಫಾರ್ಮೇಷನ್ ಮಾಡ್ಕೋಬೇಕಂದ್ರೆ 30-30-20-20, 30 + 30 60, 20 + 20 40, 60 + 40 100, ಒಂದು 100 kgಯಷ್ಟು ನಾವು ಈಗ ಒಂದು ದಾಣಿ ಮಿಶ್ರಣವನ್ನು ಸಿದ್ಧಪಡಿಸ್ಕೊಳ್ಳೋಣ. ಮುಖ್ಯವಾಗಿ ನಮಗೆ ಮೆಕ್ಕೆಜೋಳ ಅಂತಕ್ಕಂಥದ್ದು ಹೆಚ್ಚಿನದಾಗಿ ದೊರೆತಾ ಇರೋದ್ರಿಂದ ನಾವು ಅದನ್ನು ಫಸ್ಟ್ ಪ್ರಿಪ್ರೇಷನ್ ಮೆಕ್ಕೆಜೋಳಕ್ಕೆ ನಾವೀಗ ಒಂದು ಕ್ವಿಂಟಾಲ್ಗೆ ಅಂತಂದರೆ 30 kgಯಷ್ಟು ಮೆಕ್ಕೆಜೋಳವನ್ನು ಪೌಡರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಫಾರ್ಮೇಷನ್. ಸೆಕೆಂಡ್, ಅಕ್ಕಿ ತೌಡು ಸಿಗುತ್ತೆ, ಅಕ್ಕಿ ತೌಡನ್ನು ಹಾಕೊಳ್ಳಿ ಒಂದು 30%ನಷ್ಟು. ಅಕ್ಕಿ ತೌಡು ಸಿಗಲಿಲ್ಲ ಅಂತಂದರೆ ದ್ವಿದಳ ಧಾನ್ಯಗಳ ಹಿಟ್ಟು ಏನಾದ್ರು ಸಿಕ್ತು ಅಂತಂದರೆ 30% ದ್ವಿದಳ ಧಾನ್ಯಗಳ ಹಿಟ್ಟು, ಅಲ್ಲಿ 30 + 30 60 ಆಯಿತು. ಮೆಕ್ಕೆಜೋಳ ಪ್ಲಸ್ ದ್ವಿದಳ ಧಾನ್ಯಗಳ ಹಿಟ್ಟು ಅಥವಾ ಅಕ್ಕಿ ತೌಡು. ಓಕೆ, ನಾ 20%ಅಲ್ಲಿ ಫಸ್ಟ್ 20-20 ಫಸ್ಟ್ ಬಂದುಬಿಟ್ಟು ಆಯಿಲ್ ಕೇಕ್ಸು, ಪ್ರೋಟೀನ್ಸ್ ಹೆಚ್ಚಾಗಿರುವಂತಹ, ಶಕ್ತಿಗೆ ಬೇಕಾಗಿರುವಂತಹ ಆಯಿಲ್ ಕೇಕ್ಸನ್ನು ಒಂದು 20% ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಅಲ್ಲಿ ದ್ವಿದಳ ಧಾನ್ಯಗಳು ಒಟ್ಟು ಹಾಕೊಂಡಿದ್ದು 30, ಇಲ್ಲಿ ನೀವು ಗೋಧಿ ಅಥವಾ ಅಕ್ಕಿ ತೌಡನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಎರಡು ರೀತಿಯಲ್ಲಿ ಅಂದರೆ 20 + 20 40 ಆಗುತ್ತೆ, ಅದು 30 + 30 60, ಟೋಟಲಿ 100 ಆಗುತ್ತೆ. ರಿಮೈನ್ ಅಡಿಷ್ನಲ್ ಆಗಿ ನೀವು ಇನ್ನೇನು ಕೊಡಬೇಕು, ಎಷ್ಟೇ ಕೊಟ್ಟರೆ ಆಗೋದಿಲ್ಲ. ಅದಕ್ಕೆ ರಿಮೈನ್ ಆಗಿ ನೀವು 30 ಗ್ರಾಮ್ನಷ್ಟು ಸಾಲ್ಟನ್ನು ಕೊಡಬೇಕಾಗುತ್ತೆ, ಉಪ್ಪನ್ನು, ಲವಣವನ್ನು 30 ಗ್ರಾಮ್ನಷ್ಟು ಅದಕ್ಕೆ ಅಡಿಷ್ನಲ್ ಆಗಿ. ಇದು 1 ಕ್ವಿಂಟಲ್ಗೆ ಅಂದರೆ ನೀವೀಗ 30 ಗ್ರಾಮಲ್ಲಿ 3 kgಯಷ್ಟು ಬೇಕಾಗುತ್ತೆ. ಟೋಟಲಿ 1 ಕ್ವಿಂಟಾಲಿಗೆ 3 kg ಅಲ್ಲ 300 ಗ್ರಾಮ್, ಒಂದು 1/4 kgಯಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಅಂದರೆ ಓವರಾಲ್ ನಾವು 1 ಕ್ವಿಂಟಾಲ್ಗೆ ಒಂದು 300 ಗ್ರಾಮ್ನಷ್ಟು ಅಂದರೆ 250-300 ಗ್ರಾಮ್ನಷ್ಟು ಅದಕ್ಕೆ ಸಾಲ್ಟನ್ನು ಹಾಕ್ಕೊಳ್ಳಿ. ಇಲ್ಲ ನಾವು ಅದನ್ನು ಆ ರೀತಿ ಹಾಕೋದು ಬೇಡ, ಒಂದೇ ಸಲ ನಾವು ಅದನ್ನು ಮಾಡೋದು ಬೇಡ. ಸೊ ನಾವು ಇಷ್ಟನ್ನು ಸಹ ಪೌಡರ್ ಫಾರ್ಮೇಷನನ್ನು ಮಾಡ್ಕೊಬೇಡ, ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ಬಿಟ್ಟು, ಅಥವಾ ರವೆ ರೂಪದಲ್ಲಿದ್ದರೂ ಓಕೆ, ನೋ ಪ್ರಾಬ್ಲಮ್, ಪೂರ್ತಿ ಪೌಡರ್ ಬೇಡ, ಸೊ ರವೆ ರೂಪದಲ್ಲಿ ಇಟ್ಕೊಂಡು ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ ಅಥವಾ ಡ್ರಮ್ಗಳೇನಿರ್ತಾವೆ ಇವುಗಳಿಗೆ ಫಿಲ್ ಮಾಡಿ ಇಟ್ಕೊಳ್ಳಿ. ಸೊ ಇಷ್ಟನ್ನು ಈ 60-30-30
20% ಏನು ಹಾಕ್ಕೊಂಡಿದ್ದೀವಿ ಅದನ್ನು ಫಿಲ್ ಮಾಡಿ ಇಟ್ಕೊಳ್ಳಿ. ಈಗ ನೀವು ಅಡಿಷ್ನಲ್ ಆಗಿ ನೀವು ಡೈರೆಕ್ಟಾಗಿ ಕೊಡುವಂತಹ ಒಂದು ಟೈಮಲ್ಲಿ ಈಗ ರಾಸುಗಳಿಗೆ ನೀವು ಕೊಡ್ತಾ ಇದ್ದೀರಾ ಆವಾಗ ಸೊ ನೀವು ಏನು ಈಗ ಒಂದು 3 ಲೀಟರ್ ಹಾಲು ಕೊಡ್ತಾ ಇದೆ ಒಂದು ರಾಸು ಅಂತಂದರೆ ಕನಿಷ್ಠ 1 kg ಅಷ್ಟು, ಅಂದರೆ ಆ ಡ್ರಮ್ಮಲ್ಲಿ ನೀವೇನು ಕೂಡಿಟ್ಕೊಂಡಿರ್ತೀರ ಅದನ್ನು 1 kg ಅಷ್ಟು ನೀವು ಫೀಡ್ ಕೊಡುವಂತಹ ಪಾತ್ರೆಗೆ ಹಾಕ್ಕೊಳ್ಳಿ. ಸೊ ಅದಕ್ಕೆ ನೀವು 30 ಗ್ರಾಮ್ನಷ್ಟು ಉಪ್ಪು ಹಾಕಿ 50 ಗ್ರಾಮ್ನಷ್ಟು ಮಿನರಲ್ ಮಿಕ್ಸರನ್ನು ಹಾಕಿ. ಇದು ಸಂಪೂರ್ಣ ದಾಣಿ ಮಿಶ್ರಣ ಆಗುತ್ತೆ, ದಿ ಬೆಸ್ಟ್ ಆಗುತ್ತೆ, ನಿಮಗೆ ಸಾಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳಿರೋದಿಲ್ಲ, ಜಿಂಕ್ ಫಾಸ್ಫೇಟು, ಅಮೋನಿಯಂ ಫಾಸ್ಫೇಟು, ಸಲ್ಫೇಟ್ಗಳು ಏನೇನು ಇರೋದಿಲ್ಲ, ಯಾಕೆಂದರೆ ನೀವೇ ರೆಡಿ ಮಾಡ್ಕೊಂಡಿರ್ತೀರ. ಇದು ನಿಮ್ಮ ಒಂದು ದಾಣಿ ಮಿಶ್ರಣ ಆಗಿರುತ್ತೆ. ಈ ಒಂದು ಫಾರ್ಮುಲಾದಲ್ಲಿ ನೀವು ಮಾಡ್ಕೊಂಡಿದ್ದಾದರೆ ಸೊ ನಿಮ್ಮ ಒಂದು ದಾಣಿ ಮಿಶ್ರಣ ಸಂಪೂರ್ಣವಾಗುತ್ತೆ. ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಬೇರೆ ಯಾವುದು ಇರೋದಿಲ್ಲ, ದಿ ಬೆಸ್ಟ್ ಅಂತ ಇದನ್ನ ಹೇಳ್ಬೋದು. ಸೊ ನೀವು ಹಾಗಾದ್ರೆ 30 ಗ್ರಾಮ್ನಷ್ಟು ಉಪ್ಪು ಪ್ಲಸ್ ಒಂದು 50 ಗ್ರಾಮ್ನಷ್ಟು ಮಿನರಲ್ ಮಿಕ್ಸರ್ ಸೇರಿಸಿ 3 ಲೀಟರ್ ಕೊಡುವಂಥ ಹಸುವಿಗೆ 1 kg ಹಾಕಿದ್ರೆ ಅದಕ್ಕೆ ನೀರನ್ನು ಕೊಡ್ತೀರಲ್ವ, ಸೊ ಮಿಕ್ಸ್ ಮಾಡ್ತೀರಾ, ನೆನೆ ಇಡ್ತೀರಾ, ಅದು 2 kg ಅಷ್ಟು ವೆಯ್ಟ್ ಆಗುತ್ತೆ ನಿಮಗೆ. ಸೊ ನೀರನ್ನು ಕೊಟ್ಟು ನೆನೆ ಇಟ್ಟಾಗ ಅದು 2 kg ಆಗುತ್ತೆ. ಒಂದು 3 ಲೀಟರ್ ಕೊಡುವಂಥ ಹಸುವಿಗೆ 1 kg ಅಷ್ಟು ಸಾಕು. ಒಂದು 5 ರಿಂದ 6 ಲೀಟರ್ ಅಂತ ಅಂದರೆ ಒಂದು 2 kg ಅಷ್ಟು ಒಣ ಒಂದು ಪೌಡರನ್ನು ಹಾಕಿ ಸೊ ಅದಕ್ಕೆ ನೀರು ಹಾಕೋದು ನಿಮಗೆ 2 ರಿಂದ 4 kg ಆಗುತ್ತೆ. ಸೊ ನೀರನ್ನು ಬೆರೆಸಿದಾಗ ಸೊ ಅದರ ಒಂದು ಅಳತೆಗೆ ಮೀರಿ ನೀವು ಅಂದರೆ 30 ಇರತಕ್ಕಂಥದ್ದು 60 ಗ್ರಾಮ್ ಸಾಕು. 30 ಸಫಿಷಿಯೆಂಟ್, ನೀವು 2 kg ಕೊಟ್ಟರು ಸಫಿಷಿಯೆಂಟ್ ಆಗುತ್ತೆ. 30 ಗ್ರಾಮ್ ಉಪ್ಪು 50 ಗ್ರಾಮ್, ಅದನ್ನು ಡಬಲ್ ಮಾಡೋದೇನು ಬೇಕಿಲ್ಲ ನಿಮಗೆ, ಓಕೆನಾ. 30 ಗ್ರಾಮ್ ಕೊಡಿ ಸಾಕು. ಒಂದು ಹಸುವಿಗೆ ನೀವು 5 kg ಕೊಟ್ಟರು 30 ಗ್ರಾಮೇ ಕೊಡಿ, 1 kg ಕೊಟ್ಟರು 30 ಗ್ರಾಮೇ ಕೊಡಿ, ಯಾವುದನ್ನು ಉಪ್ಪನ್ನು. ಹಾಗೆಯೇ ಮಿನರಲ್ ಮಿಕ್ಸರ್ 55 ಗ್ರಾಮ್ ಸಾಕು. ಸೊ ಇಷ್ಟನ್ನು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರ ಜೊತೆಯಾಗಿ ನೀವು ಮೇವಿನ ಸಿಸ್ಟಮ್ ಏನು ಮಾಡ್ತಾ ಅಂದರೆ ಈಗ ಏನು ಸಿಕ್ಕಂತಹ ಒಂದು ಹಸಿ ಮೇವು ಏನು ಸಿಗ್ತಾ ಇದೆ ಅದನ್ನೇ ಹೆಚ್ಚಿಂದ ಕೊಡ್ತೀರಾ. ಇದಕ್ಕಿಂತ ಭಿನ್ನವಾಗಿ ನಾವು ಏನು ಆಲೋಚನೆ ಮಾಡಬೇಕಂದ್ರೆ ನಾವು ಯಾಕೋ ಚಾಪ್ ಕಟ್ರ್ಗಳಲ್ಲಿ ಚಾಪ್ ಮಾಡಿ ಕೊಡುವಂತಹ ಪದ್ಧತಿ ಇರೋದ್ರಿಂದ ಸೊ ಚಾಪ್ ಕಟ್ರಲ್ಲಿ ಹಸಿ ಮೇವು ಕೊಡೋದ್ರ ಜೊತೆಗೆ ನೀವು ಒಣಮೇವನ್ನು ಸಹ ಅಲ್ಲೇ ಕೊಟ್ಬಿಟ್ರೆ ಟೋಟಲಿ ಮಿಕ್ಸಪ್ ಆಗುತ್ತೆ, ಚಾಪ್ ಆಗುತ್ತೆ, ಮಿಕ್ಸಪ್ ಆಗುತ್ತೆ. ಇಲ್ಲಿ ಡ್ರೈ ಮ್ಯಾಟ್ರು ಸಿಕ್ಕಂಗಾಗುತ್ತೆ, ಅದು ಹೆಚ್ಚಿನದಾಗಿ ಒಣಮೇವು ಸಹ ಮಿಕ್ಸಪ್ ಆಗೋದ್ರಿಂದ ಸೊ ಅದರ ಜೊತೆಯಾಗಿ ತಿಂದು ಅಂದರೆ ಅವುಗಳು ಸೇವಿಸ್ತವೆ ಆಹಾರವನ್ನು. ಸೊ ಈ ಬೆಸ್ಟ್ ಸಿಸ್ಟಮಲ್ಲಿ ನೀವೇನಾದರೂ ಮಾಡ್ತಾ ಹೋದರೆ ಖಂಡಿತ ನೀವು ಈಗ ಅಳತೆ ರೂಪದಲ್ಲಿ ನಾವು ಏನು ಅಳತೆ ಹೇಳಿದಾಗಲೇ ನಿಮಗೆ ಅಳತೆ ರೂಪದಲ್ಲಿ ನೀವು ದಾಣಿ ಮಿಶ್ರಣವನ್ನು ಕೊಟ್ಟಿದ್ದೆ ಆದರೆ ಕರೆಕ್ಟಾಗಿ ಅಲ್ಲಿ ಕೊಟ್ಟಿದ್ದೆ ಆದರೆ ನಿಮ್ಮ ಅಳತೆಗೂ ಮೀರಿದಂತಹ ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹಾಲು ಉತ್ಪಾದನೆ ಖಂಡಿತ ಸಾಧ್ಯವಾಗುತ್ತೆ ಈ ಒಂದು ಫಾರ್ಮೇಷನಲ್ಲಿ ಮಾಡೋದ್ರಿಂದ. ಸೊ ನಾವು ಕಡಿಮೆ ವೆಚ್ಚದಲ್ಲೂ ಮಾಡ್ತೀವಿ, ಉತ್ತಮವಾಗಿ ಅಂದರೆ ರಾಸಾಯನಿಕ ಮುಕ್ತವಾಗಿ ಆರ್ಗ್ಯಾನಿಕಲ್ಲಿ ಅಂದರೆ ಸಾವಯವ ಪದ್ಧತಿಯಲ್ಲೂ ಸಹ ಮಾಡಿದಂತೆ ಆಗುತ್ತೆ. ಸೊ ಖಂಡಿತ ನೀವು ಈ ಒಂದು ಬೆಸ್ಟ್ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಮತ್ತು ಆರೋಗ್ಯಕರವಾದ ಹಾಲನ್ನು ಉತ್ಪಾದನೆ ಮಾಡ್ತೀರಾ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.